ಡ್ಯಾನ್ಯೂಮೆಂಟ್ ಅಂದ್ರೆ ಒಂದು ಸಿನಿಮಾನ ಹೇಗೆ ಎಂಡ್ ಮಾಡ್ತೀರಾ, ಸಿನಿಮಾದ ಕ್ಲೈಮ್ಯಾಕ್ಸ್ ಆದ್ಮೇಲೆ ಆಡಿಯನ್ಸ್ ಸಿನಿಮಾನ ನೋಡಿರೋ ಪರ್ಸೆಪ್ಷನ್ ಅಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ತರಿಸೋದು. ಹೀರೋ ಅವನ ಕಾನ್ಫ್ಲಿಕ್ಟ್ ಮತ್ತೆ ಸ್ಟೇಕ್ಸ್ ನೆಲ್ಲ ಫೇಸ್ ಮಾಡಿ ಫೈಟ್ ಮಾಡಿ ಬಂದ್ಮೇಲೆ ಅವನ ಲೈಫಲ್ಲಿ ಮುಂಚೆ ಇರೋದಕ್ಕೂ ಈಗಿರೋದಕ್ಕೂ ಏನೇನ್ ಚೇಂಜಸ್ ಆಗಿದೆ ಅಂತ ತೋರ್ಸೋದೆ ಡ್ಯಾನ್ಯೂಮೆಂಟ್. ಹ್ಯಾಪಿ ಎಂಡಿಂಗ್ ಆಗಿರ್ಬೋದು ಅಥವಾ ಟ್ರಾಜಿಡಿ ಆಗಿರ್ಬೋದು, ವಿನ್ ಆರ್ ಲಾಸ್ ಏನ್ ಬೇಕಾದ್ರೂ ಆಗಿರ್ಬೋದು, ಇದನ್ನ ಪ್ರೆಸೆಂಟ್ ಮಾಡಿ ಆಡಿಯನ್ಸ್ ಅಲ್ಲಿ ಒಂದೊಳ್ಳೆ ಮೂವಿ ನೋಡಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ತರಿಸೋದು. ಒಂದು ಸರಳ ಪ್ರೇಮ ಕಥೆ ಮೂವಿಲಿ ಅತಿ ಮತ್ತೆ ಅನು ಇಬ್ರು ಮದುವೆ ಆಗಿದ್ರು. ಅವರಿಬ್ರಿಗೂ ಲವ್ ಮೇಲೆ ಇರೋ ಪರ್ಸೆಪ್ಷನ್ಸ್ ಬೇರೆ ಬೇರೆ ತರ ಇರುತ್ತೆ. ಸಿನಿಮಾದ ಎಂಡ್ ಅಲ್ಲಿ ಅವರಿಬ್ರು ಒಂದಾಗ್ತಾರೆ. ಆದ್ರೆ ಅತಿಗೆ ಒಂದ್ ಆಸೆ ಇರುತ್ತೆ, ಅವನು ಇಷ್ಟಪಟ್ಟಿರೋ ಹಾಡಾಡಿರೋ ಒಂದು ಹುಡುಗಿ ಅವಳನ್ನೇ ಹುಡುಕಿ ಅವನು ಮದುವೆ ಬೇಕು ಅಂತ. ಅದಾದ್ಮೇಲೆ ಅವಳು ಸಿಗಲ್ಲ, ಅವನು ಅನು ಜೊತೆನೆ ಲೈಫ್ ನ ಲೀಡ್ ಮಾಡ್ತಿರ್ತಾನೆ. ಹಾಗೆ ಒಂದು ದಿವಸ ಅವನಿಗೆ ಗೊತ್ತಾಗುತ್ತೆ ಆ ಹಾಡ್ನ ಆಡಿದ್ದು ಅನ್ನುನೇ ಅಂತ. ಇದು ಆಡಿಯನ್ಸ್ ವೇಟ್ ಮಾಡ್ತಿದ್ದ ಮೂಮೆಂಟ್. ಅತಿ ಅವನಿಗೆ ಗೊತ್ತಿಲ್ಲದೆ ಅವನು ಇಷ್ಟಪಟ್ಟಿದ್ದ ಪ್ರೀತಿನ ಅವನು ಪಡ್ಕೊಂಡಿದ್ದಾನೆ. ಇದನ್ನ ಕ್ರಿಯೇಟರ್ಸ್ ಕ್ಲೈಮ್ಯಾಕ್ಸ್ ಆದ್ಮೇಲೆ ರಿವೀಲ್ ಮಾಡಿದ್ದಾರೆ.